ಹಲೋ ಬ್ಯೂಟಿಫುಲ್ ಪೀಪಲ್, ವೆಲ್ಕಮ್ ಟು ಇವತ್ತಿನ ಡೈಲಿ ವ್ಲಾಗ್ಗೆ. ಹೋಪೆಲ್ಲ ನೀವು ಸೂಪರ್ ಹ್ಯಾಪಿ ಹೆಲ್ದಿ ಆಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ನಾನು ಸೂಪರ್ ಆಗಿದ್ದೀನಿ. ಬನ್ನಿ ಇವತ್ತು ಇಡೀ ದಿನ ಹೆಂಗಿರುತ್ತೆ ಅಂತ ನೋಡೋಣ. ನಾನು ಸ್ವಲ್ಪ ಬೇಗನೆ ಎದ್ದಿದ್ದಾಯ್ತು ಇವತ್ತು, ಲೈಕ್ 6:30 ಎದ್ದೆ ಅನ್ಕೋತೀನಿ. ಬಿಕಾಸ್ ನಾನು ಫ್ಯಾನ್ ಸ್ವಲ್ಪ ಜೋರಾಗಿಟ್ರೆ ಅಲಾರಾಮ್ ಹೊಡೆಯೋದು ಕೇಳಿಸಲ್ಲ ಆಯಿತಾ. ಸೊ ಎದ್ದಿದ್ದು ಸ್ವಲ್ಪ ಲೇಟ್ ಆಗೋಯ್ತು. ಎದ್ದು ನನ್ನ ಬ್ರಷ್ ಎಲ್ಲ ಮುಗಿಸ್ಕೊಂಡು ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ಅದಾದಮೇಲೆ ಒಂದು ಹಾಫ್ ಆನ್ ಅವರ್, ಒಂದು 40 ಮಿನಿಟ್ಸ್ ಹಾಗೆ ನಂದು ಏನೆಲ್ಲ ರಿಚುವಲ್ಸ್ ಇರುತ್ತೋ, ಮಾರ್ನಿಂಗ್ ರಿಚುವಲ್ಸ್ ಅದನ್ನೆಲ್ಲ ಮಾಡಿ ಮುಗಿಸ್ಕೊತೀನಿ. ಜರ್ನಲಿಂಗು, ವಿಜುವಲೈಸೇಷನ್ನು, ಪ್ರೇಯರು, ವಾಟ್ ಎವರ್ ಇಟ್ ಮೇ ಬಿ, ಅದನ್ನೆಲ್ಲ ಮುಗಿಸೋ ಅಷ್ಟರಲ್ಲಿ ಆಲ್ಮೋಸ್ಟ್ ಟೈಮ್ ಆಗುತ್ತೆ. ಕೆಲವೊಂದು ಬುಕ್ಸ್ ಎಲ್ಲ ಓದಿ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಅದ್ರ ಪ್ರಕಾರ ಮಾಡ್ತಾಯಿದ್ದೀನಿ. ನಾನು ಪುನಃ ಹೀಲಿಂಗ್ನ ಕಲಿತಿರೋದು ತುಂಬ ಜನ ಕೇಳ್ತಿದ್ರೆ ಅದಕ್ಕೆ ಹೇಳ್ತಿದ್ದೀನಿ. ಓಕೆನಾ? ಸೊ ಗೈಸ್, ನಾನಿವಾಗ ಹೋಗಿ ಆಚೆ ಮಿಲ್ಕ್ ತಂದು ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಸೊ ಇವತ್ತು ಮಂಡೇ, ವೆದರ್ ಚೆನ್ನಾಗಿದೆ ಆ್ಯಕ್ಚುಲಿ. 2 ಡೇಸಿಂದ ಸ್ವಲ್ಪ ಮೋಡ ಕವಿದ ವಾತಾವರಣ ಥರ ಇತ್ತು. ಇವತ್ತು ಚೆನ್ನಾಗಿದೆ. ಆ್ಯಂಡ್ ಬಿಸ್ಕೆಟ್ ತಿನ್ನಬೇಕು ಅನಿಸ್ತಾ ಇತ್ತು, ಬಿಸ್ಕೆಟ್ ತೊಗೊಂಬಂದೆ. ಸೊ ಐ ಜಸ್ಟ್ ವಾಂಟೆಡ್ ಟು ಟೆಲ್ ಯು ಸಮಥಿಂಗ್. ನಂದು ಒಂದು 30 ಏಜ್ ರಿಲೇಟೆಡ್ ವೈ ಡು ಐ ಲೀವ್ ಅಲೋನ್ ಅಂತ ಒಂದು ವಿಡಿಯೋ ಹಾಕಿದ್ದಾರೆ. ಅದಕ್ಕೆ ತುಂಬ ಜನ, ಅಂದರೆ ಕೆಲವೊಬ್ಬರು ಹುಡುಗರು ಮೆಸೇಜ್ ಮಾಡಿದ್ದಾರೆ, ಲೈಕ್ ಪ್ರಪೋಸಲ್ಸ್ ಥರ. ಐ ಆಮ್ ರಿಯಲಿ ಗ್ರೇಟ್ಫುಲ್, ಬಟ್ ಐ ಆಮ್ ಸಾರಿ, ನಾನು ಅಷ್ಟು ಇವಾಗ ಯಾರನ್ನೋ ಮೀಟ್ ಮಾಡಿ ಹೋಗಿ ಮಾತಾಡೋ ಅಷ್ಟು ಇಂಟ್ರೆಸ್ಟೆಡ್ ಆಗಿಲ್ಲ ನಾನು ಇವಾಗ ಸದ್ಯಕ್ಕೆ. ಸೊ ಐ ಆಮ್ ಸೋ ಸಾರಿ, ಡೋಂಟ್ ಮೈಂಡ್ ಆಯಿತಾ. ಕೆಲವರು ಕಮೆಂಟಲ್ಲೇ ಕೇಳಿದ್ರಿ, ಕೆಲವರು ಇಮೇಲ್ ಮಾಡಿದ್ರಿ. ನೋ, ಐ ಆಮ್ ನಾಟ್ ರೆಡಿ ರೈಟ್ ನೌ, ಬಟ್ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಎಫರ್ಟ್ಗೆ ಥ್ಯಾಂಕ್ ಯು. ಅದಾದಮೇಲೆ ನಾನು ಮಿನಿಮಮ್ ಒಂದು 30 ಮಿನಿಟ್ಸ್ ಎಕ್ಸಸೈಸ್ ಮಾಡ್ತೀನಿ. ರೆಸ್ಟೆಲ್ಲ ಸೇರಿಸಿದ್ರೆ ಒಂದು 45 ಮಿನಿಟ್ಸ್ ಹೋಗ್ಬೋದು ಅನ್ಕೊಂತಿಲ್ಲ, ಜಾಸ್ತಿನೇ ಆಗ್ಬೋದೇನೋ ಗೊತ್ತಿಲ್ಲ. ಮಧ್ಯದಲ್ಲಿ ಫೋನ್ ತೊಗೊತಾ ಇರ್ತೀನಿ, ಚೆಕ್ ಮಾಡ್ತಾ ಇರ್ತೀನಿ, ವೀಡಿಯೋಸ್ ಎಲ್ಲ ಶೂಟ್ ಮಾಡ್ತಾ ಇರ್ತೀನಲ್ಲ. ಸೊ ಹಾಗಾಗಿ 30 ಮಿನಿಟ್ಸ್ ಮಿನಿಮಮ್ ಮಾಡ್ತೀನಿ. ಒಂದು 5-6 ಎಕ್ಸಸೈಸ್ ಎತ್ತಿಟ್ಕೊಂಡ್ಬಿಟ್ಟಿದ್ದೀನಿ ಆಯಿತಾ, ಫ್ಯಾಟ್ ಲಾಸ್ಗೆ ಅಂತ ಹೇಳ್ಬಿಟ್ಟು. ಅದನ್ನು ಒಂದೊಂದು ಎಕ್ಸಸೈಸ್ನ 3 ಟೈಮ್ಸ್ ರಿಪೀಟ್ ಮಾಡ್ತೀನಿ. ಮೊದಲೆಲ್ಲ ಈ ಮಾಡ್ತಾರೆ ಎಕ್ಸಸೈಸೆಲ್ಲ ನನಗೆ 10 ಸೆಕೆಂಡ್ಸ್ 10 ಕೌಂಟ್ ಅಥವಾ 12 ಕೌಂಟ್ಗೆಲ್ಲ ಸಾಕಾಗ್ಬಿಡೋದು. ಇವಾಗ 30 ಕೌಂಟ್ಸ್ವರೆಗೂ ಹೋಗ್ತದೆ. ದಟ್ಸ್ ದ ಪ್ರೋಗ್ರೆಸ್. ಸೊ ನೀವು ಕೂಡ ಟ್ರೈ ಮಾಡಿ. ನಾನು ಆದಷ್ಟು ಬೇಗ ಜಿಮ್ಮಿಗೆ ಜಾಯ್ನ್ ಆಗಬೇಕು. ಸೊ ಹೇರ್ ಆಯಿಲ್ ಅಪ್ಲೈ ಮಾಡ್ಕೊತಾ ಇದ್ದೀನಿ. ನಾನು ಎಕ್ಸಸೈಸ್ ಎಲ್ಲ ಮಾಡಿ ಮುಗೀತು. ಟೈಮ್ ಬಂದು 10:15 ಆಗ್ತದೆ. ನಾನಿವಾಗ ಸಲೂನ್ಗೆ ಹೋಗಿ ಅಂಡರ್ ಆರ್ಮ್ ವ್ಯಾಕ್ಸಿಂಗ್ ಮಾಡಿಸ್ಕೊಂಡ್ಬರ್ತೀನಿ. ಊರಿಂದ ಬಂದಾಗಿಂದ ಸ್ವಲ್ಪ ಕೈಗಳೆಲ್ಲ ಊರಿಗೆ ಹೋಗಿ ಮುಂಚೆ ಮಾಡಿಸ್ಕೊಂಡು ಹೋಗಿದ್ದೆ ಆಯಿತಾ. ಅಲ್ಲಿಂದ ಬರೋಷ್ಟರಲ್ಲಿ ಟ್ಯಾನ್ ಮತ್ತೆ ಇದಾಗ್ಬಿಟ್ಟಿತ್ತು. ಸೊ ಅದಕ್ಕೋಸ್ಕರ ಇವಾಗ ಮತ್ತೆ ಹೋಗಿ ಸ್ವಲ್ಪ ಟ್ಯಾನ್ ರಿಮೂವ್ ಮಾಡಿಸ್ಕೊಂಡ್ಬರ್ತೀನಿ. ಅಂಡರ್ ಆರ್ಮ್ಗೆ ಮತ್ತು ಈ ಕೈಗಳಿಗೆ ಮತ್ತು ಅಪ್ಪರ್ ಲಿಪ್ಪು ಇಷ್ಟಕ್ಕೂ ಇವತ್ತು ಮಾಡಿಸ್ಕೊಂಬರ್ಬೇಕು. ನನ್ನ ಹತ್ರ ಮೆಂಬರ್ಶಿಪ್ ಕಾರ್ಡ್ ಇದೆ. 250 rupees ಪರ್ ಇಯರ್ಗೆ ಗೈಸ್, ಇಯರ್ಗೆ 20% ಏನೋ ಡಿಸ್ಕೌಂಟ್ ಇರುತ್ತೆ. ವರ್ತ್ ಇಟ್ ಅಲ್ವಾ? ಮಂಡೇ ಆಗಿರೋದ್ರಿಂದ ಸ್ವಲ್ಪ ಹೊತ್ತು ನಾನು ವೆಯ್ಟ್ ಮಾಡಬೇಕಾಗಿ ಬಂತು. ಇನ್ನೂ ಆ ಲೇಡಿ ಬಂದಿರಲಿಲ್ಲ. ರಿಸೆಪ್ಷನ್ ಒಬ್ಬರು ಲೇಡಿ ಹತ್ರ, ಅವರು ಕೂಡ ಮಾಡ್ತಾರೆ, ಸರ್ವಿಸ್ ಕೊಡ್ತಾರೆ. ಬಟ್ ಅವ್ರು ಇನ್ನೊಬ್ರು ಬರಲಿ ಅಂತ ಏನೋ ವೆಯ್ಟ್ ಮಾಡ್ತಾಯಿದ್ರು. ನನಗೆ ಯೂಶ್ವಲಿ ಆ ಹುಡುಗಿನೇ ಯಾವಾಗಲೂ ಹೆಲ್ಪ್ ಮಾಡೋದು, ವ್ಯಾಕ್ಸಿಂಗ್ ಆಗಿರ್ಬೋದು ಇದೆಲ್ಲ. ಅದಕ್ಕಾಗಿ ಅವ್ರು ಬರೋ ಗಂಟ ನಾನು 10:30ಗೋ ಸಮಥಿಂಗ್ ಏನೋ ಹೋಗಿದ್ದು. 11-10ವರೆಗೂ ಏನೋ ವೆಯ್ಟ್ ಮಾಡ್ತೀರಾ ಅಂದರು. ಹೌದು, ವೆಯ್ಟ್ ಮಾಡ್ತೀನಿ. ಬಿಕಾಸ್ ನಮ್ಮ ಮನೆಯಿಂದ ಆಲ್ಮೋಸ್ಟ್ 1.5 ಕಿಲೋಮೀಟ್ರ್ 1 ಕಿಲೋಮೀಟ್ರ್ ಏನೋ ಡಿಸ್ಟೆನ್ಸ್ ಆಗುತ್ತೆ. ಮತ್ತೆ ಯಾರು ವಾಪಸ್ ಹೋಗಿ ಬರ್ತಾರೆ ಅಂತ ಹೇಳ್ಬಿಟ್ಟು ನಾನು ಅಲ್ಲೇ ಕೂತ್ಕೊಂಡು ಸ್ವಲ್ಪ ವೀಡಿಯೋಸ್ ಎಲ್ಲ ನೋಡಿಕೊಂಡು ಅವ್ರು ಬರೋ ಗಂಟೆ ವೆಯ್ಟ್ ಮಾಡಿ ಅದಾದಮೇಲೆ ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದಿದ್ದಾಯಿತು. ಡೈರೆಕ್ಟ್ಲಿ ಇಟ್ ಲಂಚ್.
ನಾನು ಇವಾಗ ಊಟಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಟೊಮೆಟೊ ಚಟ್ನಿ ಮಾಡ್ತಾಯಿದ್ದೀನಿ. ತುಂಬ ದಿನ ಆಗಿದೆ ಟೊಮೆಟೊ ಚಟ್ನಿ. ಮೊದಲೆಲ್ಲ ತುಂಬ ಮಾಡ್ತಿದ್ದೆ ಅದನ್ನು. ನನ್ನ ಫ್ರೆಂಡಿಂದ ಇದು ನನಗೆ ಗೊತ್ತಾಗಿದೆ. ಅವಳಂತೂ ಅವ್ರ ಅಮ್ಮ ಅಂತೂ ಸೂಪರಾಗಿ ಮಾಡ್ತಾರಪ್ಪ. ಇದಂತೂ ನನಗಂತೂ ಎಷ್ಟು ಇಷ್ಟ ಗೊತ್ತೋ ಅವ್ರು ಮಾಡೋದು. ಆ ಥರ ಟೇಸ್ಟ್ ನಾನು ಎಲ್ಲೂ ತಿಂದಿದ್ದೀನಿ. ಐ ಥಿಂಕ್ ತೆಲುಗು ಅವ್ರು ತುಂಬ ಚೆನ್ನಾಗಿ ಮಾಡ್ತಾರೆ ಅನ್ಸುತ್ತೆ, ಆಂಧ್ರ ಸೈಡು. ಸ್ವಲ್ಪ ಜೀರಿಗೆ, ಏನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನೋ ಎಲ್ಲನೂ ಒಟ್ಟಿಗೆ ಹಾಕ್ತೀನಿ. ಸೊ ಇಷ್ಟನ್ನು ಚೆನ್ನಾಗಿ ಫ್ರೈ ಮಾಡೋಣ. ಸೊ ಗೈಸ್, ಲಂಚ್ ಇಸ್ ರೆಡಿ. ಟೈಮ್ 12:30 ಆಗ್ತದೆ. ಟೊಮೆಟೊ ಚಟ್ನಿ, ರೈಸು ಮತ್ತು 2 ಎಗ್ ಹಾಕ್ಕೊಂಡು, 1 ಈರುಳ್ಳಿ ಹಾಕ್ಕೊಂಡು ಎಗ್ ಬುರ್ಜಿನ ಮಾಡ್ಕೊಂಡಿದ್ದೀನಿ. ಟೈಮ್ ಬಂದು 12:30 ಆಗ್ತದೆ. ಇವಾಗ ಊಟ ಎಲ್ಲ ಮುಗಿಸಿ, ಸ್ನಾನ ಮುಗಿಸಿ, ಮನೆ ಕೆಲಸ ಮುಗಿಸಿ ಆಚೆ ಹೋಗಬೇಕು. ದಟ್ಸ್ ದ ಪ್ಲಾನ್ ಇವತ್ತಿಗೆ. ಬಂದು ವೀಡಿಯೋಸ್ ಎಲ್ಲ ಎಡಿಟ್ ಮಾಡಬೇಕು. ಆ್ಯಂಡ್ ಹ್ಯಾಪಿ ಲಂಚ್ ಗೈಸ್. ನಂದು ಸ್ನಾನ ಮುಗೀತು. ಏನು ಮಾಡ್ಬಿಟ್ಟಿದ್ದೀನಿ ಅಂದರೆ, ನಾನೊಂದು ಬ್ರ್ಯಾಂಡ್ ಬರಬೇಕಾಗಿತ್ತು ಅಂತ ಹೇಳಿದ್ನಲ್ಲ, ಕರ್ಲಿ ಹೇರ್ಗೆ ಸ್ಪೆಷಲಿ, ಆಯಿತಾ. ಆದರೆ ಇನ್ನೂ ಬಂದೇ ಇಲ್ಲ, ಬರ್ತಾನೆ ಇಲ್ಲ. ಮೆಸೇಜ್ ಮಾತ್ರ ಬರ್ತಿದೆ, ಬಟ್ ಇನ್ನೂ ಪ್ರಾಡಕ್ಟ್ ಬಂದಿಲ್ಲ. ನಾನು ಅವ್ರಿಗೆ ಹೇಳಿದೆ, ಈ ಥರ ಮೆಸೇಜ್ ಬರ್ತಿದೆ, ಪ್ರಾಡಕ್ಟ್ ಇನ್ನೂ ಬಂದೆ, ನಾನು ನೋಡ್ತೀನಿ ಅಂತ ಹೇಳಿದೆ. ಇದಕ್ಕೋಸ್ಕರ ನನ್ನ ಹತ್ರ ಕರ್ಲ್ ಕ್ರೀಮ್ ಖಾಲಿ ಆಗ್ಬಿಟ್ಟಿದೆ. ಆರ್ಡ್ರೇ ಮಾಡಿಲ್ಲ, ಆಯಿತಾ. ಬರುತ್ತೆ ಬಿಡು, ನೆಕ್ಸ್ಟ್ ವೀಕ್ ಬರುತ್ತೆ ಅಂತ ಆಲ್ರೆಡಿ ಸ್ವಲ್ಪ ಇತ್ತು, ಅದರಲ್ಲೇ ಮ್ಯಾನೇಜ್ ಮಾಡ್ತಿದ್ದೆ. ಇವತ್ತು ಹೇರ್ ವಾಶ್ ಮಾಡ್ಬೇಕಾದ್ರೆ ನೆನಪು ಮಾಡ್ಕೋತೀನಿ, ಅದರ ಕ್ರೀಮೇ ಇಲ್ಲ. ಅದಕ್ಕೆ ಆಲೋವೆರಾ ಜೆಲ್ನ ಹಾಕೊತಾ ಇದ್ದೀನಿ. ಇದು ಅಷ್ಟಾಗಿ ಹೋಲ್ಡ್ ಮಾಡಲ್ಲ, ಬಟ್ ಇವಾಗ ಸದ್ಯಕ್ಕೆ ಓಕೆ ಅಂತ ಇದನ್ನು ಅಪ್ಲೈ ಮಾಡ್ಕೊತಿದ್ದೀನಿ. ಇದನ್ನು ಸ್ಕ್ರಂಚಿಂಗ್ ಅಂತ ಹೇಳ್ತಾರೆ. ಈ ಥರ ಸ್ಕ್ರಂಚ್ ಮಾಡ್ಬೇಕು ನಿಮ್ಮ ಹೇರ್ನ ಟು ಗೆಟ್ ಬೆಟರ್ ಕರ್ಲ್ಸ್. ಮತ್ತು ಈ ಪ್ರಾಡಕ್ಟ್ ಚೆನ್ನಾಗಿ ಹಿಡ್ಕೋಬೇಕಲ್ವಾ, ಅದಕ್ಕೋಸ್ಕರ. ನನ್ನ ಹತ್ರ ಕಾಸ್ಟ್ಲೆಸ್ ಪರ್ಫ್ಯೂಮ್ ಅಂದರೆ ಇದೆ, ಬಾತ್ ಆ್ಯಂಡ್ ಬಾಡಿ ವರ್ಕ್ಸಿಂದ. ಇದು ನನ್ನ ಸೆಕೆಂಡ್ ಬಾಟಲ್, ಥರ್ಡ್ ಬಾಟಲ್ ಯೂಸ್ ಮಾಡ್ತಿರೋದು. ಲಾಸ್ಟ್ ಟೈಮ್ ಪ್ಯಾಕೇಜಿಂಗ್ ಸ್ವಲ್ಪ ಡಿಫ್ರೆಂಟಾಗಿತ್ತು, ಈ ಸಲ ಸ್ವಲ್ಪ ಡಿಫ್ರೆಂಟಾಗಿ ಕೊಟ್ಟಿದ್ದಾರೆ. ನನ್ನ ಸಿಕ್ಕಾಪಟ್ಟೆ ಇಷ್ಟ ಇದು. ಲಾಂಗ್ ಲಾಸ್ಟಿಂಗ್, ವೆರಿ ಮೈಲ್ಡ್, ಬಟ್ ಕಾಸ್ಟ್ ಸ್ವಲ್ಪ 1300 ರುಪೀಸ್. ಬಟ್ ವರ್ತ್ ಇದೆ. ಏನು ಗೊತ್ತಾ, 236 ml ಬರುತ್ತೆ, ವಿಚ್ ಇಸ್ ವರ್ತ್ ಅಲ್ವಾ. ನಾರ್ಮಲಿ ನಾವು 700, 800 ಕೊಟ್ಟು 100 ml ತೊಗೋತೀವಿ, ಅದಕ್ಕೆ ಬರಲಿ ಇದನ್ನೇ ತೊಗೋಬೋದು. ಸೊ ಇದು ಆಲ್ಮೋಸ್ಟ್ ನನಗೆ 3-4 ಮಂತ್ಸ್ ಬರುತ್ತೆ. ಸೊ ವರ್ತ್ ಇದೆ. ಸೊ ದಿಸ್ ಇಸ್ ಮೈ ಫೇವ್ರೆಟ್. ಲಿಂಕ್ ಹಾಕಿರ್ತೀನಿ, ಬೇಕಾದ್ರೆ ಚೆಕ್ ಮಾಡಿ. ತುಂಬ ಚೆನ್ನಾಗಿರುತ್ತೆ. 1 ಟೈಮ್ ಇನ್ವೆಸ್ಟ್ಮೆಂಟ್ ಫಾರ್ 3 to 4 ಮಂತ್ಸ್. ಡೈಲಿ ಹಾಕೊಂಡು ಸಾಕು, ಸ್ವಲ್ಪ ಹಾಕೊಂಡು ಸಾಕು, ನಿಮ್ಗೆ ಆರಾಮ್ಸೆ ಇಡೀ ದಿನ ಒಳ್ಳೆ ಸ್ಮೆಲ್ ಬರ್ತಿರುತ್ತೆ. ತುಂಬ ಜನ ನಾನು ಕೇಳಿದ್ದಾರೆ, ಇದು ಹಾಕೊಂಡ್ಮೇಲೆ ಯಾವ್ದು ನೀವು ಬಾಡಿ ಪರ್ಫ್ಯೂಮ್ ಹಾಕಿರೋದು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು, ಅಥವಾ ನೀವು ಬಂದರೆ ಗೊತ್ತಾಗುತ್ತೆ ಈ ಪರ್ಫ್ಯೂಮ್ ನೀವೇ ಹಾಕ್ಕೊಂಡಿದ್ದೀರಾ ಅಂತ ಹೇಳ್ಬಿಟ್ಟು ಅಂತ ನನಗೆ ಫಸ್ಟ್ ಬ್ಯಾಂಕಲ್ಲಿ ಜಾಯ್ನ್ ಆದಾಗ ಯಾರೊಬ್ರು ಕಾಂಪ್ಲಿಮೆಂಟ್ ಮಾಡಿದ್ರು, ಆಯಿತಾ. ಸೊ ಅವಾಗ ತಗೊಂಡಿದ್ದೆ. ಅದಾದ್ಮೇಲೆ ನಾನು ಮಧ್ಯದಲ್ಲಿ ಬೇರೆದನ್ನೆಲ್ಲ ಯೂಸ್ ಮಾಡಿದೆ, ಬಟ್ ತಗೊಳ್ಳೇಬೇಕಿಸಲ್ಲ ಅಂತ ಕಾಯ್ತಿದ್ದೆ. ಸೊ ನೆಕ್ಸ್ಟ್ ಟೈಮ್ ಮೈಸೂರಿಗೆ ಹೋದಾಗ ಅದೊಂದು ಇದೆಯಲ್ಲ, ಮೈಸೂರು ಟೆಂಪಲ್ ಒಂಥರ ಸ್ಮೆಲ್ ಬರುತ್ತಲ್ಲ, ಪರ್ಫ್ಯೂಮ್ ಅಂತ ತೊಗೊಂಡ್ಬರ್ತೀನಿ. ಅಲ್ಲಿವರೆಗೂ ಈ ಪರ್ಫ್ಯೂಮ್. ಸೊ ಇದು ನನ್ನ ಔಟ್ಫಿಟ್. ಟೈಮ್ ಬಂದು 3 ಆಗ್ತಿದೆ. ನನಗೆ ಕೆಲಸ ಇದೆ, ಇವಾಗ ಆಚೆಗೆ ಹೋಗೋಣ. ಸೊ ಗೈಸ್, ನಾನಿವತ್ತು ಕೋರಮಂಗ್ಲದಲ್ಲಿರೋ ರೆಹೇಜಾ ಆರ್ಕೇಡಿಗೆ ಬಂದಿದ್ದೀನಿ. ಇದು ನಾನು 3rd ಟೈಮ್ ಬರ್ತಿರೋದು ಅನಿಸುತ್ತೆ. ಸೊ ವೆಯ್ಟಿಂಗ್ ಫಾರ್ ದಿವ್ಯಾ. ಅವಳು ಇನ್ನೂ ಬಂದಿಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ ಮರ. ಅವಳೆ ಬಿಸಿಲಿಗೂ ನನ್ನ ಫೋನು ಸಖತ್ ಜಸ್ಟಿಸ್ ಮಾಡ್ತದೆ. ಲೆಟ್ಸ್ ಗೋ ಗೈಸ್. ಇದು ನಾನು ಫಸ್ಟ್ ಒಂದು 100 ರುಪೀಸ್ ಒಂದು 2-3 ಟಾಪ್ ತೊಗೊಂಡಿದ್ದೆ. ನೋಡೋಣ ಇವಾಗ ಹೆಂಗಿದೆ ಅಂತ ಚೆಕ್ ಮಾಡೋಣ ಅಂತ ಬಂದಿದ್ದೀನಿ. ಇವತ್ತು ಮಂಡೇ ಅಲ್ವಾ, ಜನ ತುಂಬ ಕಡಿಮೆ ಇದ್ದಾರೆ ಗೈಸ್.
ಹಾಂ ತಗೊಳ್ಬೋದು. ಇದೆಲ್ಲ 470 ರುಪೀಸ್ಗೆ ಫಾರ್ಮಲ್ ಪ್ಯಾಂಟ್ಸ್ ಇದೆ, ಎಲ್ಲ ಕಲರ್ಸ್ ಇದೆ ನೋಡಿ ಇದರಲ್ಲಿ. ವರ್ತಿದೆ ಗೈಸ್, ಆರಾಮಾಗಿ ಶಾಪಿಂಗ್ ಮಾಡ್ಕೊಂಡು ಹೋಗ್ಬೋದು. ಫಿಕ್ಸ್ಡ್ ಪ್ರೈಸಾ? ಫಿಕ್ಸ್ಡಾ? डिस्काउंट नहीं है भैया? डिस्काउंट 400 कुछ और कलर्स है? ब्लैक नहीं चाहिए, ब्लैक ಓ ಪ್ಯಾಂಟ್ ಇದೆ ಭಯ್ಯ. ಇಸ್ಮೆ 30 ಏಕೆ ಇವಾಗ ಇದು ಮತ್ತೆ ಬ್ಲ್ಯಾಕ್ ಹಾಕ್ಬೇಕು, ಏನಿರುತ್ತೆ ಅಂತೀಯ? 30 ನೈ इसमें कलर 30. हाँ दे दो. 32 नहीं 30. ಅಲ್ಲೆಲ್ಲ ಪ್ರೈಸ್ ಎಲ್ಲ ಆಗ್ಬಾರ್ದು. ವರ್ತ್ ಇಟ್ ಗೈಸ್. ಈ ಜಾಗದಲ್ಲಂತೂ ಎಲ್ಲನೂ ಚೀಪಾಗಿ ಸಿಗುತ್ತೆ. ಕೆಲವೊಂದು ಯೂಸ್ಡ್ ಇದೆ, ಕೆಲವೊಂದು ಹೊಸದಿದೆ, ನೀವು ಚೂಸ್ ಮಾಡ್ಕೋಬೋದು. ಕೆಲವೊಂದು ಸ್ವಲ್ಪ ಮಾರ್ಕ್ ಕೂಡ ಆಗಿರುತ್ತೆ, ಬಟ್ ಇಟ್ಸ್ ಟೋಟಲಿ ಫೈನ್ ಆಯಿತಾ. ಇಂಥ ಜಾಗದಲ್ಲಿ ಬಜೆಟ್ ಫ್ರೆಂಡ್ಲಿ ಶಾಪಿಂಗ್ ಯಾರು ನೋಡ್ತಾರೆ, ಹೈಲಿ ರೆಕಮೆಂಡ್, ವಿಸಿಟ್ ಮಾಡಿ ನೋಡಿ. ನಿಮ್ಗೆ ತುಂಬ ಇಷ್ಟ ಆಗುತ್ತೆ. ನನಗೆ ಪರ್ಸ್ನಲಿ ಇಷ್ಟ ಆಯಿತು. ಡೈಲಿ ವೇರ್ಸ್ಗಾಗಿರ್ಬೋದು, ಆಫೀಸ್ ವೇರ್ಗಾಗಿರ್ಬೋದು, ಮನೇಲಿ ಹಾಕ್ಕೊಳ್ಳೋಕ್ಕಾಗಿರ್ಬೋದು, ಫಂಕ್ಷನ್ಸ್ಗಳಿಗೆ ಹಾಕ್ಕೊಳ್ಳೋಕ್ಕಾಗಿರ್ಬೋದು, ಎಲ್ಲ ಟೈಪ್ ಆಫ್ ಡ್ರೆಸ್ಸಸ್ ಕೂಡ ಇದೆ. ಒಂದು ಸಲ ವಿಸಿಟ್ ಮಾಡಿ ನೋಡಿ. ಇನ್ನು ಕೋರ್ಮಂಗ್ಲದಲ್ಲಿ ನಾನು ಅಡ್ರೆಸ್ ಅವಾಗಲೇ ಹೇಳಿದ್ನಲ್ಲ, ರೆಹೇಜ್ ಆರ್ಕೇಡ್ ಅಂತ, ಅಲ್ಲಿ ಹೋಗ್ಬೋದು. ಅಲ್ಲಿ ಹೋಗಿ ನೋಡಿದ್ರೆ ಅಡ್ರೆಸ್ ಟೈಪ್ ಮಾಡಿದ್ರೆ ನಿಮ್ಗೆ ಆರಾಮ್ಸೆ ಸಿಗುತ್ತೆ. ದಿವ್ಯಾನ ಜ್ಯುವೆಲರಿ ತೊಗೋಬೇಕು ಅಂತ ಈ ಕಡೆಗೆ ಬಂದಿದ್ದಾಯ್ತು. ಮತ್ತೆ ನಾವು ಅಲ್ಲಿ ಎಲ್ಲ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು. ಇಲ್ಲ ಹೌದಾ? ಬಟ್ ಇಯರಿಂಗ್ಸ್ ಚೆನ್ನಾಗಿದೆ ನೋಡಿ. ಹೌದು. ಇಷ್ಟ ಇವಿಲ್ಲ ಇದೆ, ಇದೊಂದು ಚೆನ್ನಾಗಿದೆ. ಇದು ಇವಿಲ್ಲ ಇದು ಥರ ಸುಮ್ಮನೆ ರೈಸ್. ಹೌದು, ಇದರಲ್ಲಿ ಇದು ಕ್ಯೂಟಾಗಿದೆ. ಚಿಕ್ಕ ಡ್ರೆಸ್ಗೆಲ್ಲ ಹಾಕ್ಕೋಬೋದಲ್ಲ. ಎಷ್ಟಂತ ಕೇಳ್ದ? ಇದು ನೀನು ಚಪ್ಪಲಿ ತೊಗೊತಿದ್ದೀನಿ, 300 ರುಪೀಸ್ ಅಂತ. ಚಿಕ್ಕ ಸೈಜೇ ಕೊಡಿ ಸ್ವಲ್ಪ. ನಂಗೆ ಈ ಥರದ್ದು ಇಷ್ಟ ಆಗುತ್ತೆ ದಿವಿ ನಡುವೆ. ಚೆನ್ನಾಗಿದೆ, ಎಲ್ಲದಕ್ಕೂ ಸೂಟ್ ಆಗುತ್ತಲ್ಲ. ಸೊ ಗೈಸ್, ನಾವಿಬ್ಬರು ಇಲ್ಲಿ ತಿನ್ನೋಣ ಅಂತ ಬಂದಿದ್ದೀವಿ. ಕೋಕೋ ಮತ್ತು ಫ್ರೈಡ್ ಚಿಕನ್ ಏನೋ ಆರ್ಡ್ರ್ ಮಾಡಿದ್ದೀವಿ. ಲೆಟ್ಸ್ ವೇಟ್. ಗೈಸ್ ಗ್ಲೌಸ್ ಕೊಟ್ಟಿದ್ದಾರೆ ಹಾಕ್ಕೊಂಡು ಚಿಕನ್ ತಿನ್ನಲಿ ಅಂತ. ಆ್ಯಕ್ಚುಲಿ ನನ್ನ ಫ್ರೆಂಡಿಗೆ ಮಂಡೇ ಹೊತ್ತು ಹಾಲಿಡೇ ಇರುತ್ತೆ ಆಯಿತಾ. ಅದಕ್ಕಾಗಿ ಆ ದಿನವೇ ಜಾಸ್ತಿ ಪ್ಲಾನಿಂಗ್ ಇಟ್ಕೋತೀವಿ. ಅವಳಿಗೂ ಎಲ್ಲರೂ ಹೋಗಬೇಕು ಅನ್ನಿಸ್ತಿರುತ್ತೆ, ನನಗೂ ಯಾರ ಜೊತೆ ಇದ್ದರೆ ಚೆನ್ನಾಗಿ ಅನಿಸುತ್ತೆ ಅಂತ ಹೇಳ್ಬಿಟ್ಟು ನಾವಿಬ್ಬರು ಈ ಮಂಡೇ ಹೊತ್ತನ್ನ ಪ್ಲ್ಯಾನ್ ಮಾಡ್ಕೊಳ್ಳೋದು. ಹಾಗೆ ನನ್ನ ಡಿನ್ನರ್ ಬಂದು ಇಡ್ಲಿ ಅಂತಾರೆ ನಮ್ಮ ಕಡೆ, ಒಬ್ಬೊಬ್ರು ಅಂತಾರೆ ಕಡಲೆ ಪಲ್ಯ ಅಂತಾರೆ. ಸೊ ಇದನ್ನೇ ಡಿನ್ನರಿಗೆ ತಿನ್ಕೊತಾ ಇದ್ದೀನಿ. ಇದನ್ನು ಮೊನ್ನೆ ನೆನೆಸಿಟ್ಟು ಮತ್ತೆ ಫ್ರಿಜ್ಜಲ್ಲಿ ತೊಳೆದೆತ್ತಿಟ್ಟು ಇವತ್ತು ಬೆಳಗ್ಗೆ ಏನೋಪ್ಪ ಕುಕ್ಕರಲ್ಲಿ ಬೇಯಿಸಿ ಇವಾಗ ಮಾಡ್ಕೊಂಡು ತಿಂತಾಯಿದ್ದೀನಿ. ಟೈಮ್ ಒಂದು 8 ಆಗಿದೆ. ನಂದು ಸೆಷನ್ ಹೋಗ್ತಿತ್ತು. ನಮ್ಮ ಸೆಷನ್ ಹೆಂಗೆ, ನಮ್ಮ ಕೋಚು ನಮಗೆ ಎವ್ರಿ ಮಂಡೇ ಕನೆಕ್ಟ್ ಆಗ್ತಾರೆ ಆಯಿತಾ. ಕನೆಕ್ಟ್ ಆಗಿ ನಮ್ಮ ಸಕ್ಸಸ್ ಸ್ಟೋರೀಸ್ಗಳನ್ನ, ನಮ್ಮ ಚಾಲೆಂಜಸ್ಗಳನ್ನ ಅವ್ರ ಜೊತೆ ಶೇರ್ ಮಾಡಬೇಕು. ನಂದೇನು ಇಡೀ ವಾರ 2 ವಾರದಿಂದ ಏನು ಸಕ್ಸಸ್ ಸ್ಟೋರೀಸ್ ಇತ್ತು, ಪುನಃ ರಿಲೇಟೆಡ್ ಆಗಿರ್ಬೋದು, ಮ್ಯಾನಿಫೆಸ್ಟೇಷನ್ ಅಂತ ನನ್ನ ಕ್ಲೈಂಟ್ಸು ಎಲ್ಲವನ್ನು ಅವ್ರ ಜೊತೆ ಶೇರ್ ಮಾಡ್ತೀವಿ. ಒಂದು 60-70 ಜನ ಇರ್ತಾರೆ ಅಥವಾ ಸಮ್ಟೈಮ್ಸ್ 100 ಇರ್ತಾರೆ. ಆ ಗ್ರೂಪಲ್ಲಿ ಎಲ್ಲರ ಜೊತೆ ಶೇರ್ ಮಾಡ್ತೀವಿ. ಅವ್ರ ಸಕ್ಸಸ್ ಸ್ಟೋರಿನ ಶೇರ್ ಮಾಡಿದಾಗ ಇದ್ದಿದ್ದು ಫ್ರೀಕ್ವೆನ್ಸಿ ಜಾಸ್ತಿ ಆಗುತ್ತೆ, ಪಾಸಿಟಿವ್ ಫೀಲ್ ಬರುತ್ತೆ. ಆ ಮೂಮೆಂಟಲ್ಲಿ ಎಷ್ಟೋ ಜನಕ್ಕೆ ಬೇರೆ ಬೇರೆ ಗುಡ್ ನ್ಯೂಸ್ಗಳು ಬರುತ್ತೆ.
ಬರುತ್ತೆ. ಸೊ ಹಿಂಗೆ ಸಕ್ಸಸ್ ಸ್ಟೋರೀಸ್ ನಾವು ಜಾಸ್ತಿ ಶೇರ್ ಮಾಡ್ತಿದ್ದಂಗೆ ನಮ್ಮ ಲೈಫಲ್ಲಿ ಜಾಸ್ತಿ ಸಕ್ಸಸ್ ಸ್ಟೋರೀಸ್ ಬರ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರ ಇನ್ನರ್ ಕನೆಕ್ಟ್ ಅಂತ ಹೇಳಿ ಕನೆಕ್ಟ್ ಆಗ್ತೀವಿ ಎವ್ರಿ ವೀಕು. ನಾನು ಲಾಸ್ಟ್ ವೀಕ್ ಕನೆಕ್ಟ್ ಆಗಬೇಕಾಯ್ತು, ಬಟ್ ಆಗಲಿಲ್ಲ. ಬಟ್ ಈ ವೀಕ್ ಕನೆಕ್ಟ್ ಆಗಿ ಮಾತಾಡಿದಾಯ್ತು. ಸೊ ಚೆನ್ನಾಗಿರುತ್ತೆ, ಅದೊಂಥರ ಎಕ್ಸ್ಪೀರಿಯನ್ಸು. ನಾನು ಆದಷ್ಟು ಬೇಗ ಕಂಡಕ್ಟ್ ಮಾಡ್ತೀನಿ, ವೆಯ್ಟ್ ಮಾಡ್ತೀನಿ. ಬಜೆಟ್ ಫ್ರೆಂಡ್ಲಿ ಕಂಡಕ್ಟ್ ಮಾಡ್ತೀನಿ. ಆ್ಯಂಡ್ ತುಂಬ ಜನ ನಂಗೆ ಮೆಸೇಜ್ ಮಾಡಿ ದುಡ್ಡಿಲ್ಲ, ನನ್ನ ಹತ್ರ ಸೆಷನ್ ಜಾಯ್ನ್ ಆಗೋಕ್ಕಾಗಲ್ಲ ಅಂತ ಹೇಳ್ತಿರ್ತೀರಾ ಎನ್ಕ್ವೈರಿ ಮಾಡಾದ್ಮೇಲೆ. ಹೇಳ್ತೀರಾ ಅಂದರೆ ನಾನು ವೀಡಿಯೋಸ್ನ ಫಾಲೋ ಮಾಡಿ, ಅಲ್ಲಿ ಮಾತ್ರ ನಾನು ಫ್ರೀಯಾಗಿ ಹೇಳ್ಕೊಡ್ತೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹೇಳ್ಕೊಡ್ತೀನಿ. ಅದನ್ನ ನೋಡಿ 10 ಸಲ ನೋಡಿ, ಪ್ರಾಕ್ಟೀಸ್. ನೀವು ಅನ್ಕೊಂಡಿದ್ದೀರಾ ಮ್ಯಾನಿಫೆಸ್ಟೇಷನ್ ಅಂದರೆ ಯಾವಾಗಲೂ ಟೆಕ್ನಿಕ್ ಇಲ್ಲ ಗುರು, ಟೆಕ್ನಿಕ್ ಅಲ್ಲ. ನಾನು ಹಾಗೆ ಅನ್ಕೊಂಡಿದ್ದೆ, ಬಟ್ ಇಟ್ಸ್ ನಾಟ್. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಸೊ ಟೆಕ್ನಿಕ್ಗಿಂತ ನಿಮ್ಮ ಫೀಲಿಂಗ್ಸ್, ನಿಮ್ಮ ಥಾಟ್ಸ್, ನಿಮ್ಮ ಎಮೋಷನ್ಸ್ ಮೇಲೆ ವರ್ಕ್ ಮಾಡಿ. ಅದೊಂದೇ ನಾನು ಯಾವಾಗಲೂ ಹೇಳೋದು. ಆಮೇಲೆ ನಾನು ಏನು ಹೇಳ್ಕೊಡ್ತೀನೋ ನೀವು ಡೈಲಿ ಪ್ರಾಕ್ಟೀಸ್ ಮಾಡಿ ಅಂದರೆ ಬರ್ಕೊಡ್ತೀನಿ. ನಮಗೆ ಸಕ್ಸಸ್ ಖಂಡಿತವಾಗ್ಲೂ ಬರಲ್ಲ. ಯಾವ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಕು ವರ್ಕ್ ಆಗಲ್ಲ. ಎವ್ರಿ ಸಿಂಗಲ್ ಡೇ ಬರಿಬೇಕು, ಹೇಳಬೇಕು, ವಿಜುವಲೈಸ್ ಮಾಡಬೇಕು, ಫೀಲ್ ಮಾಡಬೇಕು. ಎಲ್ಲ ಮಾಡಿದ್ರೆ ಗುರು ಬರೋದು. ನೀವು ಅನ್ಕೊಂಡಿದ್ರೆ 1-2 ದಿವಸ ಮಾಡಿದ್ರೆ ಸೆಷನ್ ತೊಗೊಂಬಿಟ್ರೆ ನಾನು ಹಾಗೆ ಹಿಂಗೆ ಅಂತ ನೋ ವೇ, ಚಾನ್ಸೇ ಇಲ್ಲ. ಸೊ ಪ್ಲೀಸ್ ನನ್ನ ಸ್ಟೂಡೆಂಟ್ಸ್ ಯಾರೆಲ್ಲ ನೋಡ್ತಿದ್ರೋ ಬಿಟ್ಟಿದ್ದೀರಾ ಪ್ರಾಕ್ಟೀಸ್ನ ಸ್ಟಾರ್ಟ್ ಮಾಡಿ. ಪರವಾಗಿಲ್ಲ, ಸ್ಟಕ್ ಆಗಿದ್ರೆ ಸ್ಟಾರ್ಟ್ ಮಾಡಿ. ಗಿವ್ ಅಪ್ ಮಾಡಿದ್ರೆ ಮತ್ತೆ ಸ್ಟಾರ್ಟ್ ಮಾಡಿ. ಭಯ ಆಗ್ತದೆ, ಗೊತ್ತಾಗ್ತಿಲ್ಲ, ಸ್ಟಾರ್ಟ್ ಮಾಡಿ. ಎಷ್ಟು ಗೊತ್ತೋ ಅಷ್ಟೇ ಸ್ಟಾರ್ಟ್ ಮಾಡಿ. ಅಷ್ಟೇ ನಾನು ಹೇಳೋದು. ಯಾರಾದರೂ ನೋಡ್ತಿರ್ಬೋದು ಈ ವಿಡಿಯೋಸ್ನ. ಸೊ ಸ್ಟಾರ್ಟ್ ಮಾಡಿ, ಟೆಸ್ಟ್ ಮಾಡಿ. ನಂಬಲೇಬೇಕು ನನ್ನನ್ನು ಅಂತಿಲ್ಲ. ನಿಮ್ಮನ್ನು ನೀವು ನಂಬಿ, ನಿಮ್ಮ ಗುರಿನ ನೀವು ನಂಬಿ ಮಾಡ್ಕೊಂಡು ಹೋಗಿ. ದಟ್ಸ್ ಆಲ್. ಓಕೆ. ಸೊ ಈಗ ಐ ಆಮ್ ಡ್ರಿಂಕಿಂಗ್ ಜೀರಿಗೆ ಮತ್ತು ಚಕ್ಕೆ ಹಾಕ್ಕೊಂಡು ಏನೋ ವಾಟರ್ನ ಬಾಯ್ಲ್ ಮಾಡಿ ಕುಡಿತಾ ಇದ್ದೀನಿ. ಬೆಳಗ್ಗೆ ಸಮ್ಟೈಮ್ಸ್ ಕುಡಿತೀನಿ, ನೈಟ್ ಸಮ್ಟೈಮ್ಸ್ ಕುಡಿತೀನಿ, ಬೊಜ್ಜು ಕರಗ್ಸಕ್ಕೆ. ಇದಕ್ಕೆ ಹನಿ ಕೂಡ ಸೇರಿಸ್ಕೊಬಂದು ನೀವು, ಬಟ್ ನಾನೇನು ಹಾಕೊಳ್ಳಲ್ಲ, ಹಾಗೆ ಕುಡಿತೀನಿ. ಟೈಮ್ ಬಂದು 9:30 ಸಮಥಿಂಗ್ ಆಗ್ತಿದೆ, ಕಡಿಮೆನೇ ಅನ್ಕೋತೇನೆ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋನ ನೀವು ಎಂಜಾಯ್ ಮಾಡಿದ್ದಕ್ಕೆ. ಆ್ಯಂಡ್ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನೋಡ್ತಾರೆ. ಮುಂದಿನ ದಿನಗಳಲ್ಲಿ ಒಂದಷ್ಟು ಶಾಪಿಂಗ್ ವ್ಲಾಗ್ಸ್ ಬರುತ್ತೆ, ಎಂಜಾಯ್ ಮಾಡ್ತೀರಾ ಡೆಫಿನೆಟ್ಲಿ. ನೀವು ವೆಯ್ಟ್ ಮಾಡಿ, ಅಪ್ಲೋಡ್ ಮಾಡ್ತೀನಿ. ಓಕೆನಾ? ಥ್ಯಾಂಕ್ ಯು. ಬಾಯ್.